ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 8 ಕೊಯ್ಲುಗಾರರ ಕೂಗು. ಪುಟ 274. ನಾಲ್ಕನೆಯದಾಗಿ ಎಲ್ಲರೂ ಸೇರಿ ಅಂಗೀಕರಿಸುವಂತೆ ಈ ವಂಚನೆಯು ರೈತರನ್ನು ಪುಡಿಪುಡಿ ಮಾಡುವುದಲ್ಲದೆ ಅವರನ್ನು ನಿರುತ್ಸಾಹಗೊಳಿಸುತ್ತದೆ ಅಲ್ಲದೆ ಇದುವರೆವಿಗೂ ಸಮಾಜದ ಅತ್ಯಂತ ಮಹತ್ತಾದ ಸಾಂಪ್ರದಾಯಿಕ ಅಂಶಕ್ಕೆ ಕೋಪ ಭರಿಸುವಂಥದ್ದು ಮತ್ತು ಕಸಿವಿಸಿಗೊಳಿಸುವಂಥದ್ದೂ ಆಗಿದೆ. ಐದನೆಯದಾಗಿ ಆಲೋಚಿಸುವ ಲೋಕದ ಎಲ್ಲ ಜನರು ಒಪ್ಪಿಕೊಂಡಿರುವಂತೆ ಕ್ರೈಸ್ತ ನಾಡಿನ ಶ್ರಮವಹಿಸುವ ಕಾರ್ಮಿಕರು ಮತ್ತು ಮೆಕ್ಯಾನಿಕ್ ವರ್ಗವು ಕ್ರಾಂತಿಗಾಗಿ ಪಕ್ವವಾಗುತ್ತಿದ್ದಾರೆ. ಅದು ಪ್ರಸ್ತುತವಿರುವ ಸಾಮಾಜಿಕ ವ್ಯವಸ್ಥೆಯನ್ನು ನಾಶವೆಂಬ ಪೊರಕೆಯಿಂದ ಗುಡಿಸಿ ಹಾಕುತ್ತದೆ ಮತ್ತು ಅಪಾರ ಸಂಖ್ಯೆಯ ಮತ್ತು ಇದುವರೆವಿಗೂ ಸಾಂಪ್ರದಾಯಿಕ ಉಳುಮೆಯ ಪದ್ಧತಿಯವರು ಈ ಅಸಮಾಧಾನ ಮತ್ತು ಕ್ರಾಂತಿಕಾರರೊಡನೆ ಸೇರಿದರೆ ಇವರ ಸಂಯೋಜನೆ ಎದುರಿಸಲಾಗದ್ದಾಗುತ್ತದೆ. ಆರನೆಯದಾಗಿ ಇಂತಹ ದಂಗೆಯನ್ನು ತರಲು ಇನ್ನೂ ಕೆಲವು ವರ್ಷಗಳು ಸಾಕು ಎನ್ನುವ ರುಜುವಾತುಗಳು ಪ್ರತಿಯೊಂದು ಕಡೆಯಿಂದಲೂ ಇದೆ. ಯಾರು ಈ ಎಲ್ಲ ಸತ್ಯ ವಿಷಯಗಳನ್ನು ಯಾಕೋಬನ ಪ್ರವಾದನೆಯೊಂದಿಗೆ ಹೋಲಿಸುವರೋ ಅವರು ತಿಳಿಸಿರುವ ಪ್ರತಿಯೊಂದು ವಿಷಯವನ್ನೂ ಮತ್ತು ಅದರ ನಿಖರವಾದ ನೆರವೇರುವಿಕೆಯಿಂದ ಪ್ರಭಾವಿತರಾಗುತ್ತಾರೆ ಮತ್ತು ಅದನ್ನು ನಮ್ಮ ದಿನಗಳ ದೈವಿಕ ಮುಂದಾಲೋಚನೆಗೆ ಮತ್ತು ಅದರ ವ್ಯವಹಾರಗಳಿಗೆ ವಿವಾದವಲ್ಲದಂತಹ ಅದಮ್ಯವಾದ ಮತ್ತೊಂದು ಪ್ರಶಂಸಾಪತ್ರವಾಗಿ ಬರೆದು ದಾಖಲಿಸಬೇಕು. ಇದೆಲ್ಲವೂ ಮಹಾಸಂಕಟದ ದಿನಕ್ಕಾಗಿ ಮತ್ತು ಇಮ್ಮಾನುವೇಲನಿಗೂ ಹಾಗೂ ಭೂಮಿಯಲ್ಲಿ ಆತನ ಶಾಂತಿಯ ಮಹಿಮಾಯುತ ಆಡಳಿತಕ್ಕೆ ನಡೆಸುವ ಪರಿಶುದ್ಧ ವರ್ಗಕ್ಕೂ ಮತ್ತು ಎಲ್ಲಕ್ಕೂ ಜನರಿಗೂ ಶುಭ ಸಮಾಚಾರವನ್ನು ತಿಳಿಸಲು ಪೂರ್ವ ಸಿದ್ಧತೆಗಾಗಿ ಆಗಿದೆ. ನಾವು ಯಾಕೋಬ 5:1-9 ಪ್ರವಾದನೆಯನ್ನು ಓದೋಣ. ಧನಿಕರೇ, ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ. ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದಿಟ್ಟುಕೊಂಡಿದ್ದೀರಿ. ಅಗೋ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕೊಯ್ದವನ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಅಂದರೆ ಘೋಷಿಸಿ ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಅಂದರೆ ಕ್ರಿಸ್ತನಿಗೆ ಮರಣದಂಡನೆಯನ್ನು ವಿಧಿಸಿ ನಿಮ್ಮ ವರ್ಗ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ಕರ್ತನು ನಾವು ಗಮನಿಸಬೇಕೆಂದು ಇಚ್ಛಿಸುವುದು ಯಹೂದಿ ಬ್ಯಾಂಕರ್, ಹಣದ ವ್ಯಾಪಾರಿ ಮತ್ತು ಬಂಡವಾಳಗಾರರು ಬೇರೆ ಇತರರಿಗಿಂತಲೂ ಕೊಯ್ಲುಗಾರನ ವೇತನವನ್ನು ಹಿಡಿದಿಟ್ಟುಕೊಂಡಿರುವ ಈ ವಂಚನೆಯ ಪ್ರಮುಖರು ಎಂಬುದನ್ನು ನಾವು ಗಮನಿಸಬೇಕೆಂದು ಕರ್ತನು ಬಯಸಬಹುದೇ? ಆದ್ದರಿಂದ ಹೀಗಿರಬಹುದೇ? ಮತ್ತು ಹಾಗಾಗಿ ಈ ಕಾರಣದಿಂದ ನೀತಿವಂತನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ ಎಂಬ ವಾಕ್ಯದ ವಿಶೇಷ ಮಹತ್ವ ಇದೆಯೇ? ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘಶಾಂತಿಯಿಂದಿರಿ. ಆತನು ವಿಷಯಗಳನ್ನು ನೀತಿಯಿಂದ ಸರಿಹೊಂದಿಸುವನು, ಬಡವನನ್ನು ಅಸಹಾಯಕನನ್ನು ಮೇಲೆತ್ತುವನು ಮತ್ತು ಎಲ್ಲಾ ಕೆಡುಕರ ಮೇಲೂ ಮುಯ್ಯಿ ತೀರಿಸುವನು. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘಶಾಂತಿಯಿಂದಿರುವನು. ನೀವೂ ದೀರ್ಘಶಾಂತಿಯಿಂದಿರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಪುಟ 275. ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ ಹಾಗೂ ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಇಲ್ಲಿಗೆ ಅಧ್ಯಾಯ 8 ದೇವರ ಸಹಾಯದಿಂದ ಮುಕ್ತಾಯಗೊಂಡಿತು.